ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 3/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ನೆನಪಿನಲ್ಲಿರುವ ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ. ಏಕೆಂದರೆ ನೆನಪಿನ ಬಲದಿಂದಲೇ ನೀವು ವಿಕರ್ಮಾಜೀತರಾಗುತ್ತೀರಿ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಬಾ ನೆನಪು ಮಾಡಿದಾಗ ಮಾತ್ರ ನಮ್ಮ ಪಾಪಗಳು ಭಸ್ಮ ಆಗೋದು. ಇದು ಜ್ಞಾನ ಕೇಳೋದು ಅಂದ್ರೇನು, ಜ್ಞಾನದಿಂದ ವಿದ್ಯೆ ಸಂಪತ್ತಿಗೆ ಆಧಾರ ಅಂತ ಹೇಳ್ಯಾರ ಬಾಬಾ. ಆದರೆ ಪಾವನ ಆಗಬೇಕು ಅಂದರೆ ನನ್ನ ನೆನಪು ಮಾಡಬೇಕು ಅಂತಾರೆ. ಪ್ರಶ್ನೆ, ಯಾವ ವಿಚಾರ ಬಂದಾಗ ಪುರುಷಾರ್ಥದಲ್ಲಿ ಕೆಳಗೆ ಬೀಳುತ್ತೀರಿ? ಈಶ್ವರೀಯ ಸೇವಾದಾರಿ ಮಕ್ಕಳು ಯಾವ ಸೇವೆಯನ್ನು ಮಾಡುತ್ತಾ ಇರುತ್ತಾರೆ? ಉತ್ತರ, ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು. ಆದರೆ ಮೃತ್ಯುವಿಗೆ ನಿಯಮವಿದೆಯೇ? ನಾಳೆ ಎನ್ನುತ್ತಾ ಮರಣವನ್ನು ಹೊಂದುವರು. ಇನ್ನೂ ಬಹಳ ವರ್ಷಗಳಿವೆ, ಕೊನೆಯಲ್ಲಿ ಮಾಡಿಬಿಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಈ ವಿಚಾರವು ಇನ್ನೂ ಕೆಳಗೆ ಬೀಳಿಸಿ ಬಿಡುವುದು. ಎಷ್ಟು ಸಾಧ್ಯವೋ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ ಶ್ರೀಮತದಂತೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾ ಇರಿ. ಆತ್ಮಿಕ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಮುಂದೆ ಮಾಡಿದ್ರೆ ಆಯ್ತೋಳು ಅಂತ ಈ ಥರ ಹೇಳ್ಬೇಡ್ರಿ. ಯಾಕೆಂದರೆ ಆ ವಿನಾಶ ಯಾವಾಗೈತೋ ಗೊತ್ತಿಲ್ಲ. ಬಟ್ ನನಗೆ ಮೃತ್ಯು ನಾಳೆ ಇರ್ಬೋದು, ಈ ಕ್ಷಣದಲ್ಲೇ ಇರ್ಬೋದು. ನನ್ನ ವಿನಾಶ ಯಾವಾಗೈತೋ ಗೊತ್ತಿಲ್ಲಲ್ಲ. ಇವಾಗ ನಾವು ಮತ್ತೆ ಈ ಶರೀರ ಬಿಟ್ಟಿವೆ ಅಂದರೆ ಮತ್ತೆ ಮಗುವಾಗಿ ಹುಟ್ಟಿ ಅದಕ್ಕೆ ಬುದ್ಧಿ ಬರಬೇಕಂದ್ರೆ 15 ವರ್ಷ ಬೇಕು. ಅಷ್ಟೊತ್ತಿಗೆ ವಿನಾಶನೇ ಆಗ್ಬಿಡ್ತೈತೆ. ಮತ್ತೆ ನಮಗೇನಾದರೂ ಪುರುಷಾರ್ಥ ಮಾಡೋಕ್ಕೆ ಸಮಯ ಸಿಗ್ತತ್ತಾ? ಇಲ್ಲ. ಅದಕ್ಕೆ ಬಾಬಾ ಏನಂತಾರೆ, ಈ ಥರ ಹುಡುಗಾಟದಲ್ಲಿ ಬರಬೇಡ್ರಿ ಅಂತಾರೆ. ಮತ್ತೇನು ಹೇಳಿದರು ಬಾಬಾ, ಶ್ರೀಮತದಂತೆ ತಮ್ಮ ಕಲ್ಯಾಣ ಮಾಡ್ಕೊಳ್ರಿ. ಅಂದರೆ ಬಾಬಂದೇನು ಶ್ರೀಮತದಂತೆ ನಡೆದಾಗ ಅಲ್ಲಿ ಯೋಗ ಆದಂಗೆಲ್ಲ ಒಂದು ಶಕ್ತಿ ಬರ್ತತೆ. ಆಮೇಲೆ ಬಾಬನ ಪ್ರೀತಿ, ಬಾಬನ ಸಹಯೋಗ, ಬಾಬನ ಸ್ನೇಹ ಎಲ್ಲ ಅನುಭವ ಆದಂಗೆಲ್ಲ ಉಮಂಗ ಉತ್ಸಾಹ ಬರ್ತತೆ. ಆಗ ನಮ್ಮ ಪುರುಷಾರ್ಥ ಏರುವ ಕಲೆಯಲ್ಲಿ ಬರ್ತತೆ. ಮತ್ತೇನು ಹೇಳಿದರು ಬಾಬಾ, ಆತ್ಮಿಕ ಈಶ್ವರೀಯ ಸೇವಾದಾರಿ ಮಕ್ಕಳು ಆತ್ಮಗಳನ್ನು ರಕ್ಷಣೆ ಮಾಡುವ, ಪತಿತರನ್ನು ಪಾವನ ಮಾಡುವ ಸೇವೆ ಮಾಡುತ್ತಾ ಇರುತ್ತಾರೆ. ಗೀತೆ. ಓಂ ನಮಃ ಶಿವಾಯ್. ಓಂ ಶಾಂತಿ. ಇದನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ. ನಿರಾಕಾರ ತಂದೆಯು ಸಾಕಾರ ಶರೀರವಿಲ್ಲದೆ ಯಾವುದೇ ಕರ್ಮ ಮಾಡಲು ಸಾಧ್ಯವಿಲ್ಲ, ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲ. ಆತ್ಮಿಕ ತಂದೆಯು ಬಂದು ಬ್ರಹ್ಮರವರ ಮೂಲಕ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೋಡ್ರಿ, ಆತ್ಮ ಶರೀರ ಇಲ್ಲದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಆತ್ಮ ಏನು ಮಾಡ್ತತೆ, ಪರಂಧಾಮದಿಂದ ಇಳಿದು ಬಂದು ತಾಯಿ ಗರ್ಭ ಪ್ರವೇಶ ಮಾಡಿ ಹೊಸ ಶರೀರ ತಗೊತತೆ. ಆದರೆ ಬಾಬಾ ಗರ್ಭದಲ್ಲಿ ಬರಲ್ಲ. ಅವರೇನೋ ಬ್ರಹ್ಮ ತಂದೆ ಅವರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಬಾಬಾ ಏನಂತಾರೆ, ಯೋಗ ಬಲದಿಂದಲೇ ಮಕ್ಕಳು ಸತೋಪ್ರಧಾನರಾಗಬೇಕು ಮತ್ತು ಸತೋಪ್ರಧಾನ ವಿಶ್ವದ ಮಾಲೀಕರಾಗಬೇಕು. ಇದು ಮಕ್ಕಳ ಬುದ್ಧಿಯಲ್ಲಿದೆ. ಕಲ್ಪಕಲ್ಪವೂ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಅಂದರೆ ದೈವಶಕ್ತಿ ತುಂಬಿದ ಜಗತ್ತು, 100% ದೈವಶಕ್ತಿ ತುಂಬಿದ ಜಗತ್ತು. ಯಾವುದು? ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ. ಅಲ್ಲಿ ನಾವು ಜನ್ಮ ತಗೋಬೇಕಂದ್ರೆ ನಮ್ಮಲ್ಲೂ 100% ದೈವಶಕ್ತಿ ಇರಬೇಕು. ನಾವು 80ರಷ್ಟು ತುಂಬ್ಕೊಂಡಿವಂದ್ರೆ ಮತ್ತೆ ಎಲ್ಲಿ ಇಳಿತೀವಿ? ರಾಮ ಸೀತೆ ಸಾಮ್ರಾಜ್ಯದಾಗ ಇಳಿತೀವಿ. ಅದಕ್ಕೆ ಬಾಬಾ ಇಲ್ಲೇನು ರಾಜಯೋಗ ಕಲಿಸ್ತಾ ಇದ್ದಾರೆ. ಅಂದರೆ ಆತ್ಮ ರಾಜ ಆಗ್ತಾ ಐತೆ. ಅಂದರೆ ತಪ್ಪು ಮಾಡಬಾರ್ದೀಗ. ತಪ್ಪು ಮಾಡಿದರೆ ಬಾಬನ ನೆನಪಿರಲ್ಲ, ಆತ್ಮ ಪರಂಧಾಮಕ್ಕೆ ಹಾರಲ್ಲ. ಈ ಕರ್ಮೇಂದ್ರಿಯಗಳನ್ನ ತಪ್ಪು ಮಾಡದಂತೆ ಶ್ರೀಮತದಂತೆ ನಡೆಸೋ ಶಕ್ತಿ ಯಾವುದಕ್ಕೈತೀಗ? ಆತ್ಮ ರಾಜ ಆಗಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನ ಬಾಬನ ಶ್ರೀಮತದಂತೆ ನಡೆಸ್ತಾ ಈಗ ನಮ್ಮ ಜನ್ಮ ಆಸ್ತಿಗೆ ಅಧಿಕಾರಿ ಆಗ್ತಾ ಇದೆ ಆತ್ಮ. ಬ್ರಹ್ಮರವರ ಮೂಲಕ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ತಂದೆ. ಅಂದರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಯಾವ ಮನುಷ್ಯರು ದೇವಿ ದೇವತೆಗಳಾಗಿದ್ದರೋ ಅವರು ಈಗ ಬದಲಾಗಿ ಶೂದ್ರ ಪತಿತರಾಗಿ ಬಿಟ್ಟಿದ್ದಾರೆ. ಭಾರತವು ಪಾರಸಪುರಿಯಾಗಿದ್ದಾಗ ಸುಖ, ಶಾಂತಿ, ಪವಿತ್ರತೆ ಎಲ್ಲ ಇತ್ತು. ಇದು 5000 ವರ್ಷಗಳ ಮಾತಾಗಿದೆ. ನಿಖರವಾದ ಲೆಕ್ಕವನ್ನು ತಂದೆಯು ತಿಳಿಸುತ್ತಾರೆ. ಅವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಸೃಷ್ಟಿ ಅಥವಾ ವೃಕ್ಷ ಯಾವುದಕ್ಕೆ ಕಲ್ಪವೃಕ್ಷವೆಂದು ಹೇಳುತ್ತಾರೆಯೋ ಅದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ.
ಭಾರತದ ಯಾವ ದೇವಿ ದೇವತಾ ಧರ್ಮವಿತ್ತೋ ಅದು ಈಗ ಪ್ರಾಯಲೋಪವಾಗಿ ಬಿಟ್ಟಿದೆ. ದೇವಿ ದೇವತಾ ಧರ್ಮವಂತೂ ಇಲ್ಲ. ದೇವತೆಗಳ ಚಿತ್ರಗಳಿವೆ. ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿದ್ದಾರೆ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಬಲೆ ಶಾಸ್ತ್ರಗಳಲ್ಲಿ ಈ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಂದರೆ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ತಂದೆಯೇ ಬಂದು ಮರೆತಿರುವವರಿಗೆ ಮಾರ್ಗವನ್ನು ತಿಳಿಸುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣ ಅದು 900 ಕೋಟಿ ಆತ್ಮಗಳಲ್ಲಿ ನಂಬರ್ 1 ಪ್ರಜೆ, ನಂಬರ್ 1 ಆತ್ಮ. ಅವರು ಎಲ್ಲಿ ಜನ್ಮ ತಗೊತಾರೆ? ಸತ್ಯಯುಗದಲ್ಲಿ ಜನ್ಮ ತಗೊತಾರೆ. ದ್ವಾಪರ ಅಂದ್ರೇನು? ಆಗಲೇ ನಮ್ಮಲ್ಲಿ ರಜೋಗುಣ ಬಂದಿರುತ್ತೆ. ದ್ವಾಪರದಲ್ಲಿ ದೇವತೆಗಳು ಇಳಿಯಲ್ಲ. ದೇವತೆಗಳಂದ್ರೇನು? ಸತೋಪ್ರಧಾನ, ದೇವತಾ ಶಕ್ತಿ ಇರೋರು. ದ್ವಾಪರದಲ್ಲಿ ಆಗಲೇ ಇದು ನಮ್ಮಲ್ಲಿ ಪಂಚವಿಕಾರಗಳು ಬರ್ತವೆ. ಅಲ್ಲಿ ನಾವು ನಮ್ಮ ದೈವಶಕ್ತಿನ ಕಳ್ಕೊಂತೀವಿ. ಅಲ್ಲಿ ದೇವತೆಗಳ ಥರ ಇರೋರು ಏನಾಗ್ತೀವಿ? ಅಲ್ಲಿ ಪಂಚವಿಕಾರಗಳಿಂದ ಮನುಷ್ಯರಾಗ್ತೀವಿ. ಅಲ್ಲಿ ಕೃಷ್ಣ ಜನ್ಮ ತಗೊಳಲ್ಲ. ಜನ್ಮ ತಗೊಳೋದಲ್ಲಿ ಸತ್ಯಯುಗದಲ್ಲಿ. ಆದರೆ ಶಾಸ್ತ್ರದಾಗ ಏನು ಬರ್ದ್ಬಿಟ್ಟಾರ? ದ್ವಾಪರದಾಗ ಕೃಷ್ಣ ಹುಟ್ಟಾನೆ ಅಂತ ಬರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ತಂದೆಯೇ ಬಂದು ಮರೆತಿರುವವರಿಗೆ ಮಾರ್ಗವನ್ನು ತಿಳಿಸುತ್ತಾರೆ. ಮಾರ್ಗವನ್ನು ತಿಳಿಸುವವರು ಬರುತ್ತಾರೆಂದರೆ ಎಲ್ಲ ಆತ್ಮರು ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಅಂದರೆ ಅವರಿಗೆ ಸರ್ವರ ಸದ್ಗತಿದಾತ ಎಂದು ಹೇಳಲಾಗುತ್ತದೆ. ರಚಯಿತನು ಒಬ್ಬನೇ ಇರುವರು. ಸೃಷ್ಟಿಯು ಒಂದೇ ಆಗಿದೆ. ವಿಶ್ವದ ಚರಿತ್ರೆ ಭೂಗೋಳವೂ ಒಂದೇ ಆಗಿದೆ. ಅದು ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ನಂತರ ಸಂಗಮಯುಗವಾಗುತ್ತದೆ. ಕಲಿಯುಗದಲ್ಲಿ ಪತಿತರು, ಸತ್ಯಯುಗದಲ್ಲಿ ಪಾವನರಿರುತ್ತಾರೆ. ಸತ್ಯಯುಗವಾದಾಗ ಅವಶ್ಯವಾಗಿ ಕಲಿಯುಗದ ವಿನಾಶವಾಗುವುದು. ವಿನಾಶಕ್ಕೆ ಮೊದಲು ಸ್ಥಾಪನೆಯಾಗುವುದು. ಸತ್ಯಯುಗದಲ್ಲಂತೂ ಸ್ಥಾಪನೆಯಾಗುವುದಿಲ್ಲ. ಯಾವಾಗ ಪತಿತ ಪ್ರಪಂಚವಾಗುವುದು ಆಗಲೇ ಭಗವಂತನು ಬರುವರು. ಸತ್ಯಯುಗವು ಪಾವನ ಪ್ರಪಂಚವಾಗಿದೆ. ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಲು ಭಗವಂತನೇ ಬರಬೇಕಾಗುತ್ತದೆ. ಅಂದರೆ ಬಾಬಾ ಪತಿತ ಪ್ರಪಂಚದಾಗೆ ಬರ್ತಾರೆ. ಯಾಕೆ? ಪ್ರಪಂಚ, ಆತ್ಮಗಳು, ಸೃಷ್ಟಿ ಎಲ್ಲ ಪಾಪಾತ್ಮಾಗಿರ್ತಾವೆ ಮತ್ತು ಪಾವನ ಮಾಡೋಕ್ಕೆ ಬರಬೇಕು. ಅದಕ್ಕೆ ಪತಿತ ಪ್ರಪಂಚದಾಗೆ ಬರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ತಂದೆಯು ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಾರೆ. ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ನೋಡ್ರಿ, ಹೊಸಬರು ಕೂಡ ಜ್ಞಾನ ಕೇಳ್ತಾ ಇರ್ತಾರೆ. ಇವರು ಇಲ್ಲಿ ಬಾಬಾ ಒಂದೊಂದ್ಸಲ ದೇಹದ ಎಲ್ಲ ಸಂಬಂಧಗಳನ್ನ ಬಿಡ್ರಿ, ಈ ದೇಹದ ಜಗತ್ತಿನಿಂದ ಸಾಯ್ರಿ, ಇವೆಲ್ಲ ಮಾತುಗಳು ಹೇಳ್ತಾ ಇರ್ತಾರೆ. ಅಂದ್ರೇನು? ಎಲ್ಲ ಬಿಡ್ರಿ ಅಂದ್ರೆ ನಾವು ಬಿಟ್ಟೇನು ಸನ್ಯಾಸಿಗಳು ಆಗೋದಲ್ಲ. ಎಲ್ಲರ ಜೊತೆಗೆ ಇರಬೇಕು. ಚೆನ್ನಾಗಿ ನಮ್ಮ ಕರ್ಮದ ಲೆಕ್ಕಾಚಾರಗಳನ್ನೆಲ್ಲ ಚುಕ್ತ ಮಾಡ್ಕೋಬೇಕು. ಏನೇನು ಜವಾಬ್ದಾರಿಗಳಿದಾವೋ ಅವೆಲ್ಲ ನಿಭಾಯಿಸಬೇಕು. ಯಾಕೆ ಅಂದರೆ ಈಗ ಮಕ್ಕಳು, ನಮ್ಮ ಮಡ್ಲಲ್ಲಿ ಮಕ್ಕಳು ಯಾಕೆ ಜನ್ಮ ತಗೊಂಡಾರೆ? ಒಂದು ಜನ್ಮದಾಗ ನಾವು ಅವ್ರ ಮಡ್ಲಲ್ಲಿ ಹುಟ್ಟಿದ್ವಿ. ಅವ್ರನ್ನ ನಮಗೆ ಸಾಕಿ ಬೆಳೆಸ್ಯಾರೆ. ಅಲ್ಲಿ ಸಾಲ ಐತೆ, ತೀರಿಸ್ದಂಗೆ ಹೋಗ್ತೀವಂದರೆ ಯಾರು ಕೇಳ್ತಾರೆ? ಎಲ್ಲ ಈಗ ನಮ್ಮ ಜವಾಬ್ದಾರಿ ಎಲ್ಲದನ್ನ ಮುಗಿಸ್ಕೋಬೇಕು. ಆದರೂ ಬಾಬಾ ಈ ಮಾತು ಯಾಕೆ ಹೇಳಿದರು? ಎಲ್ಲ ಸಂಬಂಧಗಳಿಂದ ಬುದ್ಧಿ ತೆಗೀರಿ. ಬುದ್ಧಿಯಿಂದ ದೂರ ಇರ್ರಿ ಸಂಬಂಧಗಳ. ಅಂದರೆ ಬುದ್ಧಿಯಲ್ಲಿ ಯಾರಿರಬೇಕು? ಬಾಬಾ. ಬುದ್ಧಿಯಲ್ಲಿರಬೇಕು. ಈ ದೇಹದ ಜಗತ್ತಿನಲ್ಲಿ ಅಲ್ಲ, ಪರಂಧಾಮದಲ್ಲಿ ಇರಬೇಕು ಬುದ್ಧಿ. ಯಾಕೆಂದರೆ ಇದು ಒಂದೇ ಜನ್ಮದ ಸಂಸಾರ ಅಲ್ಲಲ್ಲ, ಮತ್ತೆ 84 ಜನ್ಮದ ಸಂಸಾರ ಐತಲ್ಲ. ಮತ್ತು ಅವ್ರ ಜೊತೆ ಅಷ್ಟು ಜನ್ಮ ಅವ್ರ ಜೊತೆಗೆ ಸುಖವಾಗಿರುವಂಥ ಜೀವನ ಮಾಡಬೇಕಂದ್ರೆ ಇದು ಒಂದೇ ಜನ್ಮ ಅಲ್ಲ, 84 ಜನ್ಮಗಳ ಆಸ್ತಿ ತುಂಬಿಕೆಂಬುದು ಜನ್ಮ. ಹೌದಾ? ನೀವು ರಾಜರಾದ್ರಂದರೆ ನಿಮ್ಮ ಮನೆ, ನಿಮ್ಮ ಸಂಸಾರ ಎಲ್ಲ ಎಷ್ಟು ಸುಖವಾಗಿರ್ತೈತಲ್ಲ. ಎಲ್ಲರೂ ರಾಜ ಪರಿವಾರ ಆಗಿರ್ತಾರೆ. ಎಲ್ಲರೂ ಗೌರವ ಕೊಡ್ತಿರ್ತಾರೆ. ಆಗ ಇಡೀ ನಿಮ್ಮ ಸಂಸಾರ ಎಲ್ಲ ಸುಖವಾಗಿರ್ತೈತಲ್ಲ. ಅಂತ ನಿಮ್ಮ ಸಂಸಾರ ಎಲ್ಲ ಜನ್ಮದ ಸಂಬಂಧಗಳಿಗೂ ನೀವು ಸುಖ ಕೊಡಬೇಕಂದ್ರೆ ಈ ಒಂದು ಜನ್ಮ ಏನು ಮಾಡಬೇಕು? ದೇಹದಿಂದ ದೂರ ಹೋಗೋದಲ್ಲ, ಬುದ್ಧಿಯಲ್ಲಿ ಮೋಹ ಇರಬಾರ್ದು, ಆಕರ್ಷಣೆ ಇರಬಾರ್ದು. ಬುದ್ಧಿ ಪ್ರೀತಿ ಯಾರನ್ನ ಮಾಡಬೇಕು? ಬಾಬಾನ ಮಾಡಬೇಕು. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ?
ಪತಿತ ಪಾವನನಂತೂ ಯಾರೋ ಒಬ್ಬರು ಇರುತ್ತಾರಲ್ಲವೇ. ಭಕ್ತರಿಗೆ ಭಕ್ತಿಯ ಫಲ ಕೊಡುವವರು ಒಬ್ಬರೇ ಭಗವಂತನಾಗಿದ್ದಾರೆ. ಭಕ್ತರಿಗೆ ಜ್ಞಾನವನ್ನು ಕೊಡುತ್ತಾರೆ. ಪತಿತ ಪ್ರಪಂಚದಲ್ಲಿ ಪಾವನರನ್ನಾಗಿ ಮಾಡಲು ಜ್ಞಾನಸಾಗರನೇ ಬರುತ್ತಾರೆ. ಯೋಗದಿಂದ ಪಾವನರಾಗುತ್ತೀರಿ. ತಂದೆ ವಿನಃ ಮತ್ತಾರು ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಇವೆಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗುತ್ತದೆ ಅನ್ಯರಿಗೆ ತಿಳಿಸುವುದಕ್ಕಾಗಿ. ಬಾಬಾ ಏನು ಹೇಳ್ತಾರೆ, ಮನೆ ಮನೆಯಲ್ಲಿ ಸಂದೇಶ ಕೊಡಬೇಕಾಗಿದೆ. ಭಗವಂತನ್ ಬಂದಿದ್ದಾರೆಂದು ಹೇಳುವುದಲ್ಲ, ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಹೇಳಿ, ಆ ತಂದೆ ಇದ್ದಾರಲ್ಲವೇ, ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಯುಕ್ತಿಯಿಂದ ತಿಳಿಸ್ರಿ ಅಂತಾರೆ. ಅಂದ್ರೇನು? ಈಗ ನೋಡ್ರಿ, ನಾವು ಎಷ್ಟೆಲ್ಲ ಶಾಂತಿ ಬೇಡಿದ್ವಿ, ಶಾಂತಿ ಸಿಗ್ತಾ ನಮಗೆ ಇಲ್ಲ. ಯಾಕೆ ಸಿಗಲಿಲ್ಲ? ಶಾಂತಿ ಯಾವುದಕ್ಕೆ ಬೇಕು? ಆತ್ಮಕ್ಕೆ ಬೇಕು. ಮನಸ್ಸಿಗೆ ಬೇಕು ಶಾಂತಿ ಅಂತೀವಲ್ಲ, ಅಂದರೆ ಆತ್ಮಕ್ಕೆ ಬೇಕು. ಮತ್ತು ಆತ್ಮದ ಬಾಗಿಲು ತಕ್ಕೊಂಡ್ರಲ್ಲ ಶಾಂತಿ ಸುರಿಯೋದು. ಆದರೆ ನಾವು ಆತ್ಮನೂ ಮರ್ತೀವಿ, ಅದು ಶಾಂತಿ ಕೊಡೋ ಪರಮಾತ್ಮನೂ ಮರ್ತೀವಿ. ಅಂದರೆ ನಮ್ಗೆ ಹೆಂಗೆ ಶಾಂತಿ ಸಿಗ್ತತೆ? ಹೌದಾ? ಇವಾಗ ಯಾಕೆ ಇಷ್ಟೆಲ್ಲ ಪೂಜೆ ಮಾಡಿದ್ರು ಯಾಕೆ ನಮಗೆ ಶಾಂತಿ ಸಿಗಲಿಲ್ಲ ಅಂತಂದರೆ, ಈಗ ಮನೆಗೆ 20 ಮಂದಿ ಇದ್ದರೂ ಕೂಸಿಗೆ ಸ್ನಾನ ಯಾರು ಮಾಡಿಸ್ತಾರೆ? ರಚನೆ ಮಾಡಿದ ತಾಯಿನೇ ಮಾಡಿಸ್ತಾಳೆ. ಅದರಂಗೆ ನಮ್ಮ ಆತ್ಮದ ಪಾಪ ತೊಳೆದು ನಮಗೆ ಸುಖ ಕೊಡೋದು ಯಾರು ಜವಾಬ್ದಾರಿ? ಈ ಆತ್ಮನ ರಚನೆ ಮಾಡಿದವ್ರು ಯಾರು? ಅದು ಆತ್ಮದ ತಂದೆ ಪರಮಾತ್ಮ. ಈಗ ದೇಹಕ್ಕೂ ತಂದೆ ಇದ್ದಾನಲ್ಲ, ದೇಹಕ್ಕೆ ಬೇಕಾಗಿರೋ ಊಟ, ಬಟ್ಟೆ, ದೇಹದ ಸುಖ, ದೇಹದ ಎಲ್ಲ ಸೌಲಭ್ಯಗಳನ್ನ ಒದಗಿಸೋದು ಯಾರು? ದೇಹದ ತಂದೆ. ಅದರಂಗೆ ಆತ್ಮಕ್ಕೆ ಏನು ಬೇಕು? ಸುಖ, ಶಾಂತಿ, ನೆಮ್ಮದಿ, ಇದನ್ನೆಲ್ಲ ಯಾರು ಕೊಡಬೇಕು? ಆತ್ಮದಲ್ಲಿರೋ ಪಾಪನ ಯಾರು ತೊಳಿಬೇಕು? ಆತ್ಮದ ತಂದೆ. ಹೆಂಗೆ ನಮಗೆ ದೇಹದ ತಂದೆ, ಲೌಕಿಕ ತಂದೆ ಇದ್ದಾರೋ, ಅದರಂಗೆ ಆತ್ಮದ ತಂದೆ ಯಾರು? ಪರಮಾತ್ಮ. ಅವರೇ ನಮ್ಮನ್ನು ದೋಣಿ ಪಾರು ಮಾಡ್ತಾರೆ. ಈ ಥರ ಯುಕ್ತಿಯಿಂದ ತಿಳಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳ್ತಾ ಇದ್ದಾರೆ ಬಾಬಾ? ಆ ತಂದೆ ಇದ್ದಾರಲ್ಲವೇ, ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ. ದುಃಖದ ಸಮಯದಲ್ಲಿ ಪಾರಲೌಕಿಕ ತಂದೆಯನ್ನೇ ನೆನಪು ಮಾಡುತ್ತಾರೆ. ಸುಖಧಾಮದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಸುಖವೇ ಸುಖವಿತ್ತು. ಸುಖ, ಶಾಂತಿ, ಪವಿತ್ರತೆ ಇತ್ತು. ತಂದೆಯ ಆಸ್ತಿಯು ಸಿಕ್ಕಿದ ಮೇಲೆ ಮತ್ತೇಕೆ ಕರೆಯುವರು? ಆತ್ಮಕ್ಕೆ ಗೊತ್ತಿದೆ ನಮಗೆ ಸುಖವಿದೆ, ಇದನ್ನು ಯಾರು ಬೇಕಾದರೂ ಹೇಳುವರು. ಇಲ್ಲಿ ಸುಖವೇ ಸುಖವಿರುತ್ತದೆ. ತಂದೆಯು ದುಃಖಕ್ಕಾಗಿ ಸೃಷ್ಟಿಯನ್ನು ರಚಿಸಲಿಲ್ಲ. ಇದು ಮಾಡಲ್ಪಟ್ಟ ಆಟವಾಗಿದೆ. ಯಾರ ಪಾತ್ರವು ಕೊನೆಯಲ್ಲಿದೆಯೋ 2-4 ಜನ್ಮಗಳನ್ನು ತೆಗೆದುಕೊಳ್ಳುವರು. ಅವರು ಖಂಡಿತವಾಗಿ ಉಳಿದ ಸಮಯದಲ್ಲಿ ಶಾಂತಿಧಾಮದಲ್ಲಿ ಇರುತ್ತಾರೆ. ಬಾಬಾ ಏನಂತಾರೆ, ಈಗ ಇದೆಲ್ಲ ವಿನಾಶ ಆಗ್ತತೆ, ಎಲ್ಲರೂ ವಾಪಸ್ ಪರಂಧಾಮಕ್ಕೆ ಹೋಗ್ತೀವಿ. ಆದರೆ ಯಾರ ಪಾತ್ರ ಯಾವಾಗೈತೋ ಅವಾಗ ಇಳಿತೀವಿ. ಆದರೆ ಲಾಸ್ಟ್ 2 ಜನ್ಮ ಐತೆ ಅಂದಾಗ ಅವಾಗ ಇಳಿಯೋರೇನೋ ಸಂಪೂರ್ಣ ಪರಂಧಾಮದಾಗೆ ಇರ್ತಾರೆ. ಕೊನೆಗೆ 1 ಜನ್ಮ 2 ಜನ್ಮ ಇಳಿತಾರೆ, ಪಾತ್ರ ಮಾಡ್ತಾರೆ, ಮತ್ತೆ ಹೋಗಿ ಪರಂಧಾಮದಾಗ ಕುತ್ಕೊಂಡ್ಬಿಡ್ತಾರೆ. ಕೆಲವ್ರಿಗೆ ನೋಡ್ರಿ, ಅವ್ರದ್ದೇ ಪುಣ್ಯ ಅನ್ನಿಸ್ತೈತೆ. ಅವರೇ ಪುಣ್ಯ ಅಲ್ಲ, ಯಾವಾಗ ಶಾಂತಿಯಲ್ಲಿ ಕುಂತಿರ್ತಾರೆ ಅಂತ ಕೆಲವರು ಈ ಥರನೂ ಆಲೋಚನೆ ಮಾಡ್ತಾರೆ. ಅಂದರೆ ಕೆಲವರು ನಮಗೆ ಸತ್ಯಯುಗನೂ ಬೇಡ, ಕಲಿಯುಗನೂ ಬೇಡ, ಸ್ವರ್ಗನೂ ಬೇಡ, ನರಕನೂ ಬೇಡ, ನಾವು ಪರಂಧಾಮದಾಗೆ ಇರಬೇಕು ಅಂತಿರ್ತಾರೆ. ಇವಾಗ ನೋಡ್ರಿ, ಮಕ್ಕಳು ಮಡ್ಲಲ್ಲಿ ಜನ್ಮ ತಾಂಡಿರ್ತಾರೆ. ನಾನು ಯಾವ್ದು ದುಡಿಯೋಕ್ಕೆ ಹೋಗಲ್ಲ, ಯಾವುದು ಬೇಡ ನಾನಂತ ಉಂಡು ಒದ್ಕೊಂಡು ಮಕ್ಕಂಡ್ರೆ ಅದನ್ನು ಆ ಮಕ್ಳಿಗೆ ಏನಾದರೂ ಗೌರವ ಇರ್ತತ್ತಾ? ದಂಡಪಿಂಡಗಳು ಅಂತಂತಾರೆ. ಅಂದ್ರೆ ಆಮೇಲೆ ನೋಡ್ರಿ, ಅಲ್ಲೇ ಮೇಲೆ ಇರ್ತೀವಿ, ಬಾಬಾನ ಹತ್ರ ಇರ್ತೀವಿ ಅಂದ್ರೇನು, ಬಾಬಾನ ಹತ್ರ ಇದ್ದೀವಿ ಅನ್ನೋದು ಕೂಡ ಇದು ಸ್ಮೃತಿ ಇರಲ್ಲ. ಸುಮ್ಮನೆ ನಕ್ಷತ್ರ ಹೆಂಗೆ ಆಕಾಶದಾಗ ಇರ್ತದೋ ಹಂಗಿರ್ತೀವಿ. ಅಲ್ಲೇನು ಬಾಬನ ಜೊತೆಗೆ ಇರ್ತೀವಿ ಅನ್ನೋ ಏನು ಶಾಂತಿ, ಏನು ಇದು ಇರಲ್ಲ, ಜ್ಞಾನ ಇರಲ್ಲ, ಸುಖ ಇರಲ್ಲ. ಶಾಂತಿಯ ಮನೆಯಲ್ಲಿ ಶಾಂತಿಯಲ್ಲಿರ್ತೀವಿ ಅಷ್ಟೇ. ಬಟ್ ನಾವು ಇಲ್ಲಿ ನೋಡ್ರಿ, ತಂದೆದು ಸತ್ಯಯುಗ ತ್ರೇತಾಯುಗದಾಗ ಸುಖ ಪ್ಲಸ್ ಶಾಂತಿ ಅನುಭವ ಮಾಡ್ತೀವಿ. ಮತ್ತು ದ್ವಾಪರದಿಂದ ಯಾವಾಗ ಕಷ್ಟಗಳು ಶುರುವಾಗ್ತವೋ, ಮತ್ತೆ ತಂದೆ ಸೃಷ್ಟಿ ಮಾಡಿದ ರಚನೆನ ನಡೆಸೋಕ್ಕೆ ನಾವೇನಾಗ್ತೀವಿ? ಆಧಾರ ಮೂರ್ತಿ, ಉದ್ಧಾರ ಮೂರ್ತಿಗಳಾಗ್ತೀವಿ. ಅಂದರೆ ಎಲ್ಲರಿಗೂ ಶಾಂತಿ ಕೊಡೋದು, ಸುಖ ಕೊಡೋದು, ಜ್ಞಾನದಲ್ಲಿ ನಡೆಸೋದು,
ಮತ್ತು ತಂದೆಯ ಜವಾಬ್ದಾರಿನ ನಾವು ತಗೋಬೇಕಲ್ಲ, ದಂಡು ಬಿಂಡುಗಳ ಥರ ಇರೋದಲ್ಲ. ಅದಕ್ಕೆ ನಾವು ಅಲ್ಲೇ ಇರಬೇಕು ಅನ್ನೋ ಸಂಕಲ್ಪ ಬರೋದು ಒಳ್ಳೆಯದಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಈ ಆಟದಲ್ಲಿ ಎಲ್ಲರೂ ಬರಲೇಬೇಕಾಗುವುದು. ಅವರು ಡ್ರಾಮಾದ ಆಟದಿಂದಲೇ ಹೊರಟು ಹೋಗಲು ಸಾಧ್ಯವಿಲ್ಲ. ಅಂದರೆ ಒಂದು ಜನ್ಮಕ್ಕಾಗಲಿ ಆತ್ಮ ಇಳಿದು ಒಂದು ಜನ್ಮನಾದರೂ ಪಾತ್ರ ಮಾಡಲೇಬೇಕು, ಅಲ್ಲೇ ಇರೋಕ್ಕೆ ನಿಯಮ ಇಲ್ಲ. ಮತ್ತು ನಾವು ಇವಾಗ ನೋಡ್ರಿ, ಒಂದು ಕಡೆ ಸತ್ಯಯುಗದವ್ರು ಇಳಿತಿರ್ತಾರೋ, ಒಂದು ಕಡೆ ಕಲಿಯುಗದವ್ರ ಮೇಲೆ ಹೋಗ್ತಿರ್ತೀವಿ. ಈ ಕಲಿಯುಗದವ್ರು ಹಿಂಗೆ ಸತ್ಯಯುಗಕ್ಕೆ ಟ್ರಾನ್ಸ್ಫರ್ ಆಗಲ್ಲ, ಮತ್ತೆ ಹೋಗಿ ಪರಂಧಾಮ ಮುಟ್ಟಿ ಆಮೇಲೆ ಇಳಿಬೇಕು. ನಮ್ಮ ಸಮಯ ಯಾವಾಗ ಅವಾಗ ಇಳಿಬೇಕು. ಬಾಬಾ ಏನು ಹೇಳ್ತಾರೆ, ಇದು ಮಾಡಲ್ಪಟ್ಟ ಆಟವಾಗಿದೆ. ಯಾರ ಪಾತ್ರವು ಕೊನೆಯಲ್ಲಿರುವುದೋ ಆ ಸಮಯದಲ್ಲಿ ಅವರು ಜನ್ಮ ತೆಗೆದುಕೊಳ್ಳುತ್ತಾರೆ. ಕೆಲವು ಆತ್ಮರಿಗೆ ಶ್ರೇಷ್ಠ ಪಾತ್ರವು ಸಿಕ್ಕಿದೆ, ಕೆಲವರಿಗೆ ಕಡಿಮೆ. ಇದನ್ನು ಸಹ ನೀವೀಗ ತಿಳಿದುಕೊಂಡಿದ್ದೀರಿ. ಈಶ್ವರನ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಗಾಯನವಿದೆ. ತಂದೆಯೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ. ಎಲ್ಲಿಯವರೆಗೆ ಸ್ವಯಂ ರಚಯಿತನೇ ಬರುವುದಿಲ್ಲವೋ ಅಲ್ಲಿಯವರೆಗೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ತಂದೆಯೇ ಬಂದು ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರು ತನ್ನ ಜನ್ಮಗಳನ್ನು ಅರಿತುಕೊಂಡಿಲ್ಲ. ಅವರಿಗೆ ತನ್ನ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ. ಯಾರದೇ ಪಾತ್ರದಲ್ಲಿ ಬದಲಾವಣೆಯಾಗಲು ಸಾಧ್ಯವಿಲ್ಲ. ಇದು ಮಾಡಲ್ಪಟ್ಟ ಆಟವಾಗಿದೆ. ಇದು ಸಹ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಯಾವಾಗ ಪವಿತ್ರರಾಗಿ ತಿಳಿದುಕೊಳ್ಳುವರೋ ಆಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಡ್ರಾಮಾ ಫಿಕ್ಸ್ ಅನ್ನೋದು ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದೇ ಇಲ್ಲ ಅಂತಾರೆ. ಯಾವುದೇ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಯಾವಾಗ ಆಗ್ತೈತೆ, ನಮ್ಮ ಕರ್ಮ ಸುಟ್ಟಂಗೆಲ್ಲ, ಪಾವನ ಆದಂಗೆಲ್ಲ ಆ ಜ್ಞಾನ ಧಾರಣೆಯಾಗಿ ಹೌದಲ್ಲ, ಹಿಂಗೈತಲ್ಲ, ಇದನ್ನು ನಾನು ಪಡಿಬೇಕಲ್ಲ ಅನ್ನೋದು ಬರುತ್ತೆ. ನಮ್ಮ ಕರ್ಮ ಇದ್ದಾಗ ಆ ಜ್ಞಾನ ಒಂದು ಕಿವಿಯಾಗ ಹೋಗಿ ಇನ್ನೊಂದು ಕಿವಿಯಾಗ್ಲಿಂದ ಹೊರಗೆ ಬರ್ತಿರ್ತೈತೆ. ಕೆಲವ್ರು ನೋಡ್ರಿ ಎಷ್ಟು ವರ್ಷದಿಂದ ಮುರಳಿ ಕೇಳ್ತಿರ್ತಾರೆ, ಅವರಲ್ಲಿ ಏನು ಪರಿವರ್ತನೆಯೇ ಇರಲ್ಲ. ಯಾಕೆಂದರೆ ಬಾಬಾ ನೆನ್ಪು ಮಾಡಿಲ್ಲ ಅಂದರೆ ಜ್ಞಾನನೂ ಧಾರಣೆ ಆಗಲ್ಲ, ಪರಿವರ್ತನೆಯೂ ಬರಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕಾಗಿಯೇ ಈ 7 ದಿನಗಳ ಬಟ್ಟಿ ಇದೆ. ಭಾಗವತ ಇತ್ಯಾದಿಗಳನ್ನು 7 ದಿನಗಳು ಇಡುತ್ತಾರೆ. ಇಲ್ಲಿಯೂ ಸಹ ಕೊನೆ ಪಕ್ಷ 7 ದಿನಗಳ ವಿನಃ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಕೆಲವರಂತೂ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ, ಇನ್ನು ಕೆಲವರು 7 ದಿನಗಳ ಕಾಲ ತಿಳಿದುಕೊಂಡರೂ ಸಹ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಾನಂತೂ 7 ದಿನಗಳ ಕಾಲ ಬಂದೆನು, ನಮ್ಮ ಬುದ್ಧಿಯಲ್ಲಿ ಏನು ಕುಳಿತುಕೊಳ್ಳುವುದಿಲ್ಲವೆಂದು ಹೇಳಿಬಿಡುತ್ತಾರೆ. ಶ್ರೇಷ್ಠ ಪದವಿಯನ್ನು ಪಡೆಯುವ ಭಾಗ್ಯವೂ ಇಲ್ಲವೆಂದರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಆದರೂ ಸಹ ಅವರ ಕಲ್ಯಾಣವಂತೂ ಆಯಿತಲ್ಲವೇ. ಪ್ರಜೆಗಳು ಈ ರೀತಿಯಾಗಿಯೇ ತಯಾರಾಗುತ್ತಾರೆ. ಬಾಕಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವುದರಲ್ಲಿ ಗುಪ್ತ ಪರಿಶ್ರಮವಿದೆ. ಬಾಬಾ ಏನಂತಾರೆ, ಒಂದು ಕೋರ್ಸ್ ಕೇಳಿದ್ರೂ ತ್ರೇತಾಯುಗದಲ್ಲಿ ಬರ್ತಾರೆ ಪ್ರಜೆಗಳಾಗಿ. ಆದರೆ ಒಂದು ಶ್ರೇಷ್ಠ ಪದವಿ ಗೌರವ ಪಡಿಬೇಕಂದ್ರೆ ಪುರುಷಾರ್ಥ ಮಾಡಬೇಕು, ಪರಿಶ್ರಮ ಅಂತ ಹೇಳ್ತಾರೆ ಬಾಬಾ. ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಈಗ ಮಾಡಿ ಅಥವಾ ಮಾಡದೇ ಇರಿ, ಆದರೆ ತಂದೆಯ ಆದೇಶವು ಇದೇ ಆಗಿದೆ. ಪ್ರಿಯವಾದ ವಸ್ತುವನ್ನು ನೆನಪು ಮಾಡುತ್ತಾರಲ್ಲವೇ, ಏ ಪತಿತ ಪಾವನ ಬನ್ನಿ ಎಂದು ಭಕ್ತಿ ಮಾರ್ಗದಲ್ಲಿಯೂ ಆಡುತ್ತಾರೆ. ಈಗ ಅವರು ಸಿಕ್ಕಿದ್ದಾರೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ತುಕ್ಕು ಇಳಿಯುವುದೆಂದು ಹೇಳುತ್ತಾರೆ. ರಾಜ್ಯ ಭಾಗ್ಯವು ಸಹಜವಾಗಿ ಸಿಗಲು ಸಾಧ್ಯವೇ? ಸ್ವಲ್ಪವಾದರೂ ಪರಿಶ್ರಮವಾಗುತ್ತದೆಯಲ್ಲವೇ? ನೆನಪಿನಲ್ಲಿಯೇ ಪರಿಶ್ರಮವಿದೆ. ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ. ಬಹಳ ನೆನಪು ಮಾಡುವವರು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಪೂರ್ಣ ನೆನಪು ಮಾಡದಿದ್ದರೆ ವಿಕರ್ಮ ವಿನಾಶವಾಗುವುದಿಲ್ಲ. ಯೋಗ ಬಲದಿಂದಲೇ ವಿಕರ್ಮಾಜೀತರಾಗಬೇಕಾಗಿದೆ. ಮೊದಲು ಸಹ ಯೋಗ ಬಲದಿಂದಲೇ ವಿಕರ್ಮಗಳನ್ನು ಜಯಿಸಿದ್ದಿರಿ. ಯಾವಾಗ ಕಲಿಯುಗದ ಅಂತ್ಯದಲ್ಲಿ ಯಾರು ಪವಿತ್ರರಿರಲಿಲ್ಲ ಅಂದ ಮೇಲೆ ಲಕ್ಷ್ಮೀನಾರಾಯಣರು ಇಷ್ಟು ಪವಿತ್ರರು ಹೇಗಾದರು? ಇದಂತೂ ಸ್ಪಷ್ಟವಾಗಿದೆ. ಈ ಗೀತಾಜ್ಞಾನದ ಭಾಗವು ಪುನರಾವರ್ತನೆಯಾಗುತ್ತಿದೆ. ಶಿವಭಗವಾನ್ ವಾಚ, ತಪ್ಪುಗಳಂತೂ ಆಗುತ್ತಿರುತ್ತದೆಯಲ್ಲವೇ? ತಂದೆಯೇ ಬಂದು ಸುಧಾರಣೆ ಮಾಡುತ್ತಿರುತ್ತಾರೆ. ಭಾರತದ ಯಾವುದೆಲ್ಲ ಶಾಸ್ತ್ರಗಳಿವೆಯೋ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ.
ತಂದೆ ತಿಳಿಸುತ್ತಾರೆ, ನಾನು ಯಾವುದನ್ನು ಹೇಳಿದ್ದೇನೋ ಅದು ಯಾರಿಗೂ ತಿಳಿದಿಲ್ಲ, ಯಾರಿಗೆ ತಿಳಿಸಿದ್ದೇನೋ ಅವರು ಪದವಿಯನ್ನು ಪಡೆದರು, 21 ಜನ್ಮಗಳ ಪ್ರಾರಬ್ಧವನ್ನು ಪಡೆದರು, ನಂತರ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ಅಂದ್ರೇನು? ಇವೆಲ್ಲ ಬುಕ್ಕುಗಳು ಎಲ್ಲ ಏನಾಗ್ತವೆ, ನಾಳೆ ವಿನಾಶದಾಗ ಎಲ್ಲ ನೀರಿನಾಗ ಕೊಚ್ಕೊಂಡು ಹೋಗ್ತವೆ. ಆದರೆ ಜ್ಞಾನ ಎಲ್ಲಿ ಕೊಡ್ತತೆ? ಸಂಸ್ಕಾರದಲ್ಲಿ ಕೊಡ್ತತೆ. ನೀವೇ ಚಕ್ರವನ್ನು ಸುತ್ತಿ ಬಂದಿದ್ದೀರಿ. ಕಲ್ಪದ ಮೊದಲು ಯಾರು ಕೇಳಿದ್ದಾರೋ ಅವರೇ ಕೇಳುತ್ತಾರೆ. ನೀವೀಗ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸಸಿಯನ್ನು ನಾಟಿ ಮಾಡುತ್ತಿದ್ದೇವೆಂದು ನಿಮಗೆ ತಿಳಿದಿದೆ. ಇದು ದೈವಿ ವೃಕ್ಷದ ನಾಟಿಯಾಗಿದೆ. ಅವರಂತೂ ಆ ವೃಕ್ಷಗಳ ಬಹಳ ನಾಟಿ ಮಾಡುತ್ತಿರುತ್ತಾರೆ. ತಂದೆಯು ಬಂದು ವ್ಯತ್ಯಾಸವನ್ನು ತಿಳಿಸುತ್ತಾರೆ. ತಂದೆಯು ದೈವಿ ಹೂಗಳ ನಾಟಿ ಮಾಡುತ್ತಾರೆ. ಅವರಂತೂ ಅರಣ್ಯದ ನಾಟಿ ಮಾಡುತ್ತಿರುತ್ತಾರೆ. ಕೌರವರು ಮತ್ತು ಪಾಂಡವರು ಏನು ಮಾಡಿ ಹೋದರು? ಮನುಷ್ಯರ ಯೋಜನೆ ಏನು ಮತ್ತು ನಿಮ್ಮ ಯೋಜನೆಗಳೇನು ಎಂಬುದನ್ನು ತೋರಿಸುತ್ತೀರಿ. ಮನುಷ್ಯರ ಪ್ರಪಂಚವು ವೃದ್ಧಿಯಾಗದಿರಲಿ, ಕುಟುಂಬ ಕಲ್ಯಾಣ ಯೋಜನೆ ಮಾಡಬೇಕು, ಯಾವುದರಿಂದ ಜನಸಂಖ್ಯೆ ಹೆಚ್ಚಾಗಬಾರದೆಂದು ತಮ್ಮ ಪ್ಲಾನ್ ಮಾಡುತ್ತಾರೆ. ಅದಕ್ಕಾಗಿ ಪರಿಶ್ರಮ ಪಡುತ್ತಿರುತ್ತಾರೆ. ತಂದೆಯಂತೂ ಬಹಳ ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ. ಅನೇಕ ಧರ್ಮಗಳು ವಿನಾಶವಾಗುತ್ತವೆ ಮತ್ತು ಒಂದೇ ಒಂದು ದೇವಿ ದೇವತಾ ಧರ್ಮದ ಪರಿವಾರವನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಕುಟುಂಬ ಇತ್ತು ಮತ್ತು ಇಷ್ಟೊಂದು ಕುಟುಂಬಗಳಿರಲಿಲ್ಲ. ಭಾರತದಲ್ಲಿ ಎಷ್ಟೊಂದು ಕುಟುಂಬಗಳಿವೆ. ಗುಜರಾತಿ ಕುಟುಂಬ, ಮಹಾರಾಷ್ಟ್ರದವರ ಕುಟುಂಬ. ವಾಸ್ತವದಲ್ಲಿ ಭಾರತವಾಸಿಗಳದು ಒಂದೇ ಕುಟುಂಬವಿರಬೇಕು. ಅನೇಕ ಕುಟುಂಬಗಳಿದ್ದರೆ ಅವಶ್ಯವಾಗಿ ಪರಸ್ಪರ ಕಿರಿಕಿರಿ ಇರುತ್ತದೆ ಮತ್ತು ಹೊಡೆದಾಟಗಳಾಗುತ್ತವೆ. ಕುಟುಂಬಗಳಲ್ಲಿಯೂ ಸಾಮಾಜಿಕ ಯುದ್ಧವಾಗುತ್ತದೆ. ಬಾಬಾ ಏನಂತಾರೆ ನೋಡ್ರಿ, ಇವಾಗ ಮೊದಲು ನಾವು ಸಣ್ಣವರಿದ್ದಾಗ ನಾವೆಲ್ಲ ಭಾರತೀಯರು, ಜೈ ಒಂದೇ ಮಾತರಂ ಅಂತ ಹೇಳ್ತಿದ್ವಿ ಪ್ರೇಯರ್ ಮಾಡುವಾಗ. ಈಗ ಜಯ ಭಾರತ ಅಂತ ಅಂದರೆ ಎಲ್ಲ ವಿಂಗಡಣೆ ಆಗ್ತಾ ಹೋಗ್ತಾ ಐತೆ. ನಾವು ಮಹಾರಾಷ್ಟ್ರದವರು, ನಾವು ಕರ್ನಾಟಕದವರು, ನಾವು ಆಂಧ್ರದವರು ಅಂತೇಳಿ. ಇದರಿಂದ ಏನು ನಾವು ಬೇರೆ ಅವ್ರು ಬೇರೆ ಅನ್ನೋ ಭಾವನೆ ಬಂದು ಹೊಡೆದಾಟ, ಜಗಳ, ಕಿರಿಕಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಕ್ರಿಶ್ಚಿಯನ್ನರದು ತಮ್ಮ ಕುಟುಂಬವಿದೆ, ಆದರೆ ಅವರು ಪರಸ್ಪರದಲ್ಲಿಯೂ ಯುದ್ಧವಾಗುತ್ತದೆ. ಪರಸ್ಪರ ಕ್ರಿಶ್ಚಿಯನ್ನರಿಬ್ಬರೂ ಸೇರುವುದಿಲ್ಲ. ನೀರನ್ನು ಹಂಚಲಾಗುತ್ತದೆ. ಸಿಖ್ ಧರ್ಮದವರು ತಿಳಿದುಕೊಳ್ಳುತ್ತಾರೆ, ನಾನು ನಮ್ಮ ಸಿಖ್ ಧರ್ಮದವರಿಗೆ ಹೆಚ್ಚು ಸುಖವನ್ನು ಕೊಡಬೇಕು. ಮಮತೆ ಇರುವ ಕಾರಣ ತಲೆ ಕೆಡಿಸಿಕೊಳ್ಳುತ್ತಾರೆ. ಯಾವಾಗ ಅಂತ್ಯವಾಗುವುದು ಆಗ ಸಾಮಾಜಿಕ ಯುದ್ಧಗಳೆಲ್ಲವೂ ಬಂದು ಬಿಡುತ್ತವೆ. ಪರಸ್ಪರ ಹೊಡೆದಾಡಲಾರಂಭಿಸುತ್ತಾರೆ. ವಿನಾಶವಂತೂ ಆಗಲೇಬೇಕಾಗಿದೆ. ಅನೇಕ ಬಾಂಬುಗಳು ತಯಾರಿಸುತ್ತಿರುತ್ತಾರೆ. ಮಹಾಯುದ್ಧವಾದಾಗ ಅದರಲ್ಲಿ 2 ಬಾಂಬುಗಳನ್ನು ಹಾಕಿದ್ದರು, ಆದರೆ ಈಗಂತೂ ಬಹಳಷ್ಟು ತಯಾರಿಸಿದ್ದಾರೆ. ಇದು ಬಹಳ ತಿಳಿದುಕೊಳ್ಳುವ ಮಾತಲ್ಲವೇ? ನೋಡ್ರಿ, ಇದನ್ನು ಬಾಬಾ ಯಾವಾಗ ನುಡಿಸಿದ್ರು, ಎಷ್ಟು ವರ್ಷದ ಕೆಳಗ ನುಡಿಸಿದ್ರು. ಆದರೆ ಇವಾಗ ಬಾಬಾ ಹೇಳೋದೆಲ್ಲ ಇವಾಗ ನಡೀತಾ ಇದೆ. ಅಂದರೆ ಬಾಬಾ ನೋಡ್ರಿ ತ್ರಿಕಾಲದರ್ಶಿ, ಹಿಂದ್ಲದು ಮುಂದ್ಲದು ಎಲ್ಲದು ಗೊತ್ತಿರ್ತತೆ ಬಾಬಾ. ಇವತ್ತು ಹೇಳಿದ್ದಾರೆ ನೀ ಜ್ಞಾನನ ಅನ್ನೋದ ಥರ ಇದೆ ಇದೆಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಮಹಾಯುದ್ಧವಾದಾಗ ಅದರಲ್ಲಿ 2 ಬಾಂಬುಗಳನ್ನು ಹಾಕಿದ್ದರು, ಈಗ ಬಹಳಷ್ಟು ತಯಾರಿಸಿದ್ದಾರೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ದೊಡ್ಡವರು ಯಾರೆಲ್ಲ ಇದ್ದಾರೆಯೋ ಎಲ್ಲರೂ ಹೇಳುತ್ತಾರೆ, ಒಂದು ವೇಳೆ ಈ ಯುದ್ಧವನ್ನು ನಿಲ್ಲಿಸದಿದ್ದರೆ ಇಡೀ ಪ್ರಪಂಚಕ್ಕೆ ಬೆಂಕಿ ಬೀಳುವುದು. ಬೆಂಕಿಯಂತೂ ಬೀಳಲೇಬೇಕಾಗಿದೆ. ಅದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ಇದು ಸತ್ಯಯುಗಕ್ಕಾಗಿ ರಾಜಯುಗವಾಗಿದೆ. ಆ ದೇವಿ ದೇವತಾ ಧರ್ಮವು ಈಗ ಪ್ರಾಯಲೋಪವಾಗಿದೆ. ಚಿತ್ರಗಳು ಇವೆ. ತಂದೆ ತಿಳಿಸುತ್ತಾರೆ, ಕಲ್ಪದ ಮೊದಲಿನ ತರಹ ಯಾವ ಯುದ್ಧಗಳು ಬರಬೇಕೋ ಎಲ್ಲವೂ ಬರುವವು. ಮೊದಲೇ ತಿಳಿಯುತ್ತದೆಯೇ? ಆದ ನಂತರ ಕಲ್ಪದ ಹಿಂದೆಯೂ ಈ ರೀತಿ ಆಗಿತ್ತು ಎಂದು ತಿಳಿದುಕೊಳ್ಳಲಾಗುತ್ತದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಡ್ರಾಮಾದಲ್ಲಿ ನಾವು ಬಂಧಿತರಾಗಿದ್ದೇವೆ. ನೆನಪಿನ ಯಾತ್ರೆಯನ್ನು ಮರೆಯಬಾರದು.
ಇದಕ್ಕೆ ಪರೀಕ್ಷೆ ಎಂದು ಹೇಳಲಾಗುತ್ತದೆ. ನೆನಪಿನ ಯಾತ್ರೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ, ಸುಸ್ತಾಗಿ ಬಿಡುತ್ತಾರೆ. ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ ಎಂದು ಗೀತೆಯಲ್ಲಿದೆಯಲ್ಲವೇ? ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಅಂದರೆ ರಾತ್ರಿಯ ಪ್ರಯಾಣಿಕ ಅಂದ್ರೇನು? ಈಗ ಅಜ್ಞಾನ ಅನ್ನೋ ಕತ್ತಲೆಯಲ್ಲಿ ಸುಖದ ಬೆಳಕಿಗಾಗಿ ಅಲ್ದಾಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಆದರೆ ಸುಸ್ತಾಗಬೇಡ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಇದರ ಅರ್ಥ ಯಾರು ತಿಳಿದುಕೊಂಡಿಲ್ಲ. ಇದು ನೆನಪಿನ ಯಾತ್ರೆಯಾಗಿದೆ. ಇದರಿಂದ ರಾತ್ರಿಯು ಮುಕ್ತಾಯವಾಗಿ ದಿನವೂ ಬರಲಿದೆ. ಅರ್ಧ ಕಲ್ಪವು ಪೂರ್ಣವಾಗಿ ಮತ್ತೆ ಸುಖವು ಆರಂಭವಾಗುತ್ತದೆ. ತಂದೆಯೇ ಮನ್ಮನಾಭವದ ಅರ್ಥವನ್ನು ತಿಳಿಸಿದ್ದಾರೆ. ಕೇವಲ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿರುವುದರಿಂದ ಆ ಶಕ್ತಿಯು ಉಳಿದಿಲ್ಲ. ಈಗಂತೂ ಎಲ್ಲರ ಕಲ್ಯಾಣವಾಗಬೇಕಾಗಿದೆ. ಅಂದರೆ ನಾವು ಎಲ್ಲ ಮನುಷ್ಯ ಮಾತ್ರರ ಕಲ್ಯಾಣ ಮಾಡುತ್ತಿದ್ದೇವೆ. ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಕಲ್ಯಾಣವನ್ನು ಶ್ರೀಮತದ ಅನುಸಾರ ನಾವು ಮಾಡುತ್ತಾ ಇದ್ದೇವೆ. ಯಾರು ಕಲ್ಯಾಣಕಾರಿಗಳಾಗಿರುವರೋ ಅವರಿಗೆ ಆಸ್ತಿಯು ಸಿಗುವುದು. ನೆನಪಿನ ಯಾತ್ರೆ ವಿನಃ ಕಲ್ಯಾಣವಾಗಲು ಸಾಧ್ಯವಿಲ್ಲ. ಈಗ ನಿಮಗೆ ತಿಳಿಸಲಾಗುತ್ತದೆ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ತಂದೆಯಿಂದ ಆಸ್ತಿಯು ಸಿಕ್ಕಿತು. ಭಾರತವಾಸಿಗಳೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಪುನರ್ಜನ್ಮದ ಲೆಕ್ಕವೂ ಇದೆ. 84 ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ತಮ್ಮದೇ ಶ್ಲೋಕಗಳನ್ನು ಮಾಡಿ ತಿಳಿಸುತ್ತಿರುತ್ತಾರೆ. ಅದೇ ಗೀತೆಯಾಗಿದೆ. ಆದರೆ ಅನೇಕ ಟೀಕೆಗಳನ್ನು ಬರೆದು ಬಿಡುತ್ತಾರೆ. ಗೀತೆಗಿಂತಲೂ ಭಾಗವತವನ್ನು ದೊಡ್ಡದನ್ನಾಗಿ ಮಾಡಿಬಿಟ್ಟಿದ್ದಾರೆ. ಗೀತೆಯಲ್ಲಿ ಜ್ಞಾನವಿದೆ, ಭಾಗವತದಲ್ಲಿ ಜೀವನ ಚರಿತ್ರೆ ಇದೆ. ವಾಸ್ತವದಲ್ಲಿ ಗೀತೆಯು ದೊಡ್ಡದಿರಬೇಕು. ಜ್ಞಾನಸಾಗರನು ತಂದೆಯಾಗಿದ್ದಾರೆ. ಅವರ ಜ್ಞಾನವು ನಡೆಯುತ್ತಲೇ ಇರುತ್ತದೆ. ಆ ಗೀತೆಯನ್ನಂತೂ ಅರ್ಧ ಗಂಟೆಯಲ್ಲಿ ಓದಿಬಿಡುತ್ತಾರೆ. ಈಗ ನೀವು ಬರೆಯುತ್ತೀರಿ, ಜ್ಞಾನವನ್ನು ಕೇಳುತ್ತಲೇ ಬರುತ್ತೀರಿ. ದಿನ ಪ್ರತಿದಿನ ನಿಮ್ಮ ಬಳಿ ಬರುತ್ತಾ ಇರುತ್ತಾರೆ. ಕ್ರಮೇಣವಾಗಿ ಬರುತ್ತಾರೆ. ಈಗಲೇ ಒಂದು ವೇಳೆ ದೊಡ್ಡ ದೊಡ್ಡ ರಾಜರು ಬಂದು ಬಿಟ್ಟರೆ ಮತ್ತೆ ತಡವಾಗುವುದಿಲ್ಲ. ಬಹುಬೇಗನೆ ತಂದೆಯ ಪ್ರತ್ಯಕ್ಷತೆ ಆಗಿಬಿಡುವುದು. ಆದ್ದರಿಂದ ಯುಕ್ತಿಯಿಂದ ನಿಧಾನವಾಗಿ ನಡೆಯುತ್ತಿರುತ್ತದೆ. ಇದು ಗುಪ್ತ ಜ್ಞಾನವಾಗಿದೆ. ಇವರು ಏನು ಮಾಡುತ್ತಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ. ರಾವಣನ ಜೊತೆ ನಿಮ್ಮ ಯುದ್ಧವು ಹೇಗಾಗುತ್ತದೆ? ನಿಮ್ಮನ್ನು ನೀವೇ ತಿಳಿದುಕೊಂಡಿದ್ದೀರಿ, ಮತ್ತಾರೂ ತಿಳಿದುಕೊಂಡಿಲ್ಲ. ಭಗವಾನ್ ವಾಚ, ನೀವು ಸತೋಪ್ರಧಾನರಾಗಲು ನನ್ನನ್ನು ನೆನಪು ಮಾಡಿ. ಆಗ ಪಾಪ ನಾಶವಾಗಿ ಬಿಡುತ್ತದೆ. ಪವಿತ್ರರಾಗಿ, ಆಗ ಜೊತೆಗೆ ಕರೆದುಕೊಂಡು ಹೋಗುವೆನು. ಜೀವನ್ಮುಕ್ತಿಯು ಎಲ್ಲರಿಗೂ ಸಿಗುವುದು. ರಾವಣ ರಾಜ್ಯದಿಂದ ಮುಕ್ತಿಯಾಗಿ ಬಿಡುವುದು. ನೀವು ಬರೆಯುತ್ತೀರಿ, ನಾವು ಶಿವಶಕ್ತಿ ಬ್ರಹ್ಮಕುಮಾರ ಕುಮಾರಿಯರು ಶ್ರೇಷ್ಠಾಚಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೇವೆ. ಪರಮಪಿತ ಪರಮಾತ್ಮನ ಶ್ರೀಮತದಂತೆ 5000 ವರ್ಷಗಳ ಹಿಂದಿನ ಥರ 5000 ವರ್ಷಗಳ ಮೊದಲು ಶ್ರೇಷ್ಠಾಚಾರಿ ಪ್ರಪಂಚವಿತ್ತು. ಇದನ್ನು ಬುದ್ಧಿಯಲ್ಲಿ ಕೂರಿಸಬೇಕು. ಮುಖ್ಯವಾದ ಮಾತುಗಳು ಬುದ್ಧಿಯಲ್ಲಿ ಧಾರಣೆಯಾಗಿದ್ದಾಗ ನೆನಪಿನ ಯಾತ್ರೆಯಲ್ಲಿರುತ್ತಾರೆ. ಕಲ್ಲು ಬುದ್ಧಿಯವರಲ್ಲವೇ? ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಆದರೆ ಮೃತ್ಯುವಿಗೆ ನಿಯಮವಿದೆಯೇ? ನಾಳೆ ಎನ್ನುತ್ತಾ ಸತ್ತು ಹೋಗುತ್ತಾರೆ. ಪುರುಷಾರ್ಥವನ್ನಂತೂ ಮಾಡಲಿಲ್ಲ. ಆದ್ದರಿಂದ ಇನ್ನೂ ಬಹಳಷ್ಟು ವರ್ಷಗಳಿವೆ, ಕೊನೆಯಲ್ಲಿ ಮಾಡಿಬಿಡೋಣ ಎಂದು ತಿಳಿಯಬೇಡಿ. ಈ ವಿಚಾರವು ಇನ್ನೂ ಬೆಳೆಸಿಬಿಡುವುದು. ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡುತ್ತಾ ಇರಿ. ಶ್ರೀಮತದಂತೆ ಪ್ರತಿಯೊಬ್ಬರೂ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ, ಎಷ್ಟು ತಂದೆಯ ಸೇವೆ ಮಾಡುತ್ತೇನೆ. ನೀವು ಆತ್ಮಿಕ ಈಶ್ವರೀಯ ಸೇವಾದಾರಿಗಳಾಗಿದ್ದೀರಲ್ಲವೇ? ನೀವು ಆತ್ಮರನ್ನು ರಕ್ಷಣೆ ಮಾಡುತ್ತೀರಿ. ಆತ್ಮವು ಪತಿತನಿಂದ ಹೇಗೆ ಪಾವನವಾಗುವುದು? ಅದಕ್ಕಾಗಿ ಯುಕ್ತಿಗಳನ್ನು ತಿಳಿಸುತ್ತೀರಿ. ಪ್ರಪಂಚದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಮನುಷ್ಯರಂತೂ ಇದ್ದೇ ಇರುತ್ತಾರೆ. ಪ್ರತಿಯೊಬ್ಬರ ಪಾತ್ರವೂ ಬೇರೆ ಬೇರೆ ಆಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಮುಖ್ಯವಾದ ರೆಂಬೆಕೊಂಬೆಗಳನ್ನೇ ಎಣಿಕೆ ಮಾಡಲಾಗುತ್ತದೆ. ಬಾಕಿ ಎಲೆಗಳಂತೂ ಬಹಳಷ್ಟಿದೆ. ತಂದೆಯು ತಿಳಿಸುತ್ತಿರುತ್ತಾರೆ, ಮಕ್ಕಳೇ ಪರಿಶ್ರಮ ಪಡಿ, ಎಲ್ಲರಿಗೆ ತಂದೆಯ ಪರಿಚಯ ಕೊಡಿ. ಇದರಿಂದ ತಂದೆಯೊಂದಿಗೆ ಬುದ್ಧಿಯೋಗವು ಜೋಡಣೆಯಾಗಲಿ. ತಂದೆಯು ಎಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ, ಪವಿತ್ರರಾದರೆ ಮುಕ್ತಿಧಾಮದಲ್ಲಿ ಹೋಗುವಿರಿ. ಮಹಾಭಾರತ ಯುದ್ಧದಿಂದ ಏನಾಗುವುದೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ. ಈ ಜ್ಞಾನಯಜ್ಞವು ರಚಿಸಲ್ಪಟ್ಟಿದೆ, ಏಕೆಂದರೆ ಹೊಸ ಪ್ರಪಂಚವು ಬೇಕು.
ನಮ್ಮ ಯಜ್ಞವು ಪೂರ್ಣವಾದರೆ ಎಲ್ಲವೂ ಯಜ್ಞದಲ್ಲಿ ಸ್ವಾಹ ಆಗಿಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗಬಾರದು. ಅಂದ್ರೇನು? ನಾವು ಕಲ್ಪದಿಂದ ಈ ಸಮಸ್ಯೆಗಳು ಬಂದಿತ್ತು, ಬಾಬಾ ನಡ್ಕೊಂಡು ಸಮಸ್ಯೆಗಳನ್ನ ಗೆದ್ದೀವಿ, ಪಾರ್ ಮಾಡೀವಿ, ಎಲ್ಲವುದು ಡ್ರಾಮಾದಲ್ಲಿ ಫಿಕ್ಸ್ ಐತೆ. ಅದೇ ರೀತಿ ಈಗಲೂ ಎಲ್ಲವುದು ಪಾರ್ ಆಗ್ತತೆ. ಅದಕ್ಕೆ ಗಾಬರಿ ಆಗಬಾರ್ದು. ವಿಘ್ನಗಳಲ್ಲಿ ನೆನಪಿನ ಯಾತ್ರೆಯನ್ನು ಮರೆಯಬಾರದು. ಗಮನವಿರಲಿ, ನೆನಪಿನ ಯಾತ್ರೆಯು ಎಲ್ಲೂ ನಿಲ್ಲಬಾರದು. ಅಂದರೆ ವಿಘ್ನದಲ್ಲಿ ನಾವು ವಿಜಯ ಆಗಬೇಕಂದ್ರೆ ಏನಿರಬೇಕು? ಬಾಬಾ ನೆನಪು, ಸದಾ ಬಾಬಾ ಜೊತೆಗಿರಬೇಕು. ಪಾರಲೌಕಿಕ ತಂದೆಯ ಪರಿಚಯವನ್ನು ಎಲ್ಲರಿಗೆ ಕೊಡುತ್ತಾ ಪಾವನರಾಗುವ ಯುಕ್ತಿಯನ್ನು ತಿಳಿಸಬೇಕಾಗಿದೆ. ದೈವಿ ವೃಕ್ಷದ ನಾಟಿ ಮಾಡಬೇಕಾಗಿದೆ. ವರದಾನ: ನಾನು ಎಂಬುದರ ತ್ಯಾಗ ಮಾಡುತ್ತಾ ಸೇವೆಯಲ್ಲಿ ಸದಾ ಮಗ್ನರಾಗಿರುವಂಥ ತ್ಯಾಗಮೂರ್ತಿ ಸೇವಾದಾರಿ ಭವ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಸೇವಾದಾರಿಯು ಸೇವೆಯಲ್ಲಿ ಸಫಲತೆಯ ಅನುಭವವನ್ನು ಆಗಲೇ ಮಾಡಬಹುದು ಯಾವಾಗ ನಾನು ಎಂಬುದರ ತ್ಯಾಗವಾಗಿರುತ್ತದೆ. ನಾನು ಸೇವೆ ಮಾಡುತ್ತಿದ್ದೇನೆ, ನಾನು ಸೇವೆಯನ್ನು ಮಾಡಿದೆನು, ಈ ಸೇವಾಭಾವದ ತ್ಯಾಗವಿರಲಿ. ನಾನು ಎಂಬುದು ಇರಬಾರದು. ಬಾಬಾ ಯಾಕೆ ನಾನು ಎಂಬುದು ಇರಬಾರ್ದು ಅಂತಾರೆ? ಫಸ್ಟ್ ಪಾಯಿಂಟ್, ನಾವೇನು ಮಾಡೋದೇ ಇಲ್ಲ, ಮಾಡೋದೆಲ್ಲ ಬಾಬಾ. ಇವಾಗಂತೂ ದಾದಿ ದೀದಿಯರೆಲ್ಲ ಪರಿಸ್ಥಿತಿಯಲ್ಲಿರ್ತಾರಲ್ಲ, ಅವರು ಕೂಡ ನಮಗೆ ಸಹಯೋಗ ಕೊಡ್ತಿರ್ತಾರೆ. ಆತ್ಮಗಳನ್ನ ನಮ್ಮ ಸಂಬಂಧ ಸಂಪರ್ಕದ ಬರಂಗೆ ಮಾಡ್ತಾ ಇರ್ತಾರೆ. ನಮಗೆ ಆ ಜ್ಞಾನ ಕೊಟ್ಟವ್ರು ಯಾರು? ಬಾಬಾ. ಇದಕ್ಕೆ ಬೇಕಾಗಿರೋ ಶಕ್ತಿ ಕೂಡ ಬಾಬಾನೇ ಕೊಟ್ಟಿರ್ತಾರೆ. ನಮ್ಮ ಸ್ವಂತ ಶಕ್ತಿ ಯೂಸೇ ಆಗಲ್ಲ. ಅದು ಸೇವೆಗೆ ಹೋಗಿ ಬರೋವರೆಗೂ ಅಷ್ಟು ಶಕ್ತಿ ತುಂಬ್ತಿರ್ತಾರೆ. ಎಲ್ಲವುದು ಬಾಬಾ ಅಂದಮೇಲೆ ಮತ್ತೆ ನಾನು ಅಂತ ಹೇಳ್ಕೊಂಡ್ರೆ ತಪ್ಪಾಗ್ತೈತಲ್ಲ. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯಾಕೆ ಬಾಬಾ ನಾನು ಅನ್ಬಾಡ್ರಿ ಅಂತಾರಂದರೆ, ನಾನು ಮಾಡಿದೆ ಅಂದಾಗ ಅಲ್ಲಿ ಅಹಂಕಾರ ಬರ್ತೈತೆ. ಆವಾಗ ನಾನು ಮಾಡಿದೆ ಅದಕ್ಕೆ ಪ್ರತಿಯಾಗಿ ಅವರಿಂದ ಏನಾದರೂ ಬಯಸ್ತಾರೆ. ರೆಸ್ಪೆಕ್ಟ್, ಗೌರವ, ನನಗೆ ನಾನು ಇಷ್ಟೆಲ್ಲ ಮಾಡಿ ನನ್ನಿಂದೆ ಆಯಿತು ಅಂತೇಳಿ ಗೌರವ ಬಯಸ್ತಾರೆ. ಅಲ್ಲಿ ಗೌರವ ಕೊಡಲಿಲ್ಲ ಅಂದರೆ ಸಿಡ್ಸಿಡಪ್ಪನ್ನು ಅಹಂಕಾರ ಬಂದು ಈ ಮಾತುಗಳಿಂದ ಬಂದು ಚಲನವಲನೆಯಿಂದ ಇನ್ನೊಬ್ಬರ ಮೇಲೆ ಮನಸ್ಸು ನೋವು ಮಾಡೋದು, ಅಹಂಕಾರ ಬಂದಾಗ ಇವೆಲ್ಲ ಆಗಕ್ಕೆ ಶುರುವಾಗ್ತವೆ. ಈ ಥರ ನಮ್ಮ ಆತ್ಮಗಳು ನಮ್ಮಿಂದ ಸ್ನೇಹ ಪ್ರೀತಿ ಪಡೆದಾಗ ಮಾತ್ರ ಸೇವೆಯಲ್ಲಿ ಸಫಲತೆ ಆಗ್ತೈತೆ. ನಾವು ನಮ್ಮಿಂದ ಏನಾದರೂ ಸೂಕ್ಷ್ಮವಾಗಿ ಇರಿಟೇಟ್ ಆಯ್ತಂದರೆ ಹೊಸ ಆತ್ಮಗಳು ಬಿಟ್ಟೇ ಬಿಡ್ತಾವೆ. ಅದಕ್ಕೆ ಸೇವೆಯಲ್ಲಿ ಸಫಲತೆ ಸಿಗಲ್ಲ. ನಾನು ಅನ್ನೋದು ಇರಬಾರ್ದು ಅಂತಾರೆ ಬಾಬಾ. ನಾನು ಮಾಡುವವನು ಮಾಡಿಸುವವರು ತಂದೆಯಾಗಿದ್ದಾರೆ. ನಾನು ಎಂಬುದು ತಂದೆಯ ಪ್ರೀತಿಯಲ್ಲಿ ಲೀನವಾಗಿ ಬಿಡಲಿ. ಇದಕ್ಕೆ ಸೇವೆಯಲ್ಲಿ ಸದಾ ಮಗ್ನವಾಗಿರುವ ತ್ಯಾಗಮೂರ್ತಿ ಸತ್ಯ ಸೇವಾದಾರಿ ಎಂದು ಹೇಳಲಾಗುವುದು. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಾವು ನಿಮಿತ್ತ ಆಗಿದ್ದೇವೆ. ಸೇವೆಯಲ್ಲಿ ನಾನು ಎಂಬುದು ಸೇರ್ಪಡೆ ಆಗುವುದು, ಅರ್ಥಾತ್ ಮೋಹತಾಜ್ ಆಗುವುದು. ಸತ್ಯ ಸೇವಾದಾರಿಯಲ್ಲಿ ಈ ಸಂಸ್ಕಾರವಿರಲು ಸಾಧ್ಯವಿಲ್ಲ. ಸ್ಲೋಗನ್: ವ್ಯರ್ಥವನ್ನು ಸಮಾಪ್ತಿಗೊಳಿಸಿಬಿಡಿ, ಅದರಿಂದ ಸೇವೆಯ ಅವಕಾಶಗಳು ತಮ್ಮ ಮುಂದೆ ಬರುತ್ತವೆ. ಏನು ಹೇಳಿದರು ಬಾಬಾ? ವ್ಯರ್ಥ ಇತ್ತು ಅಂದರೆ ಬಾಬನ ನೆನಪಿರಲ್ಲ, ವ್ಯರ್ಥ ಇಲ್ಲ ಅಂದರೆ ಬಾಬನ ನೆನಪೇ ಇರ್ತದೆ. ಮತ್ತು ಬಾಬನ ನೆನಪ ಮಾಡ್ದಂಗೆಲ್ಲ ಸೇವೆ ತಾನಾಗೆ ಮುಂದೆ ಬರ್ತಾವಂತಾರೆ ಬಾಬಾ. ಅವ್ಯಕ್ತ ಸೂಚನೆ: ಏಕತೆಗಾಗಿ ಸ್ವಯಂನಲ್ಲಿ ಸಮಾವೇಶಿಸುವ ಶಕ್ತಿ ಬೇಕು. ಏಕತೆ, ಒಂದು ಸಂಘಟನೆ, ಎಲ್ಲರೂ ಒಂದು ಸಂಘಟನೆ ಇರಬೇಕು ನಾವು ಅಂದರೆ ಅಲ್ಲಿ ಏನಿರಬೇಕು ಅಂತಾರೆ ಬಾಬಾ? ಸಮಾವೇಶಿಸುವ ಶಕ್ತಿ. ಅಂದರೆ ವಿಧ ವಿಧ ಸಂಸ್ಕಾರದವ್ರು ಇರ್ತಾರೆ, ವಿಧ ವಿಧ ಮಾತು ಬರ್ತಾವೆ. ಆದರೂ ಅವನ್ನ ಏನು ಮಾಡಬೇಕು? ಹೊಂದಿಕೊಂಡು ಓದ್ಕೊಳ್ಬೇಕು. ಏನೇ ಮಾತು ಬರಲಿ ಹೊಟ್ಟೆ ನುಂಗಬೇಕು ಅಂತಾರಲ್ಲ ಮಾತುಗಳು. ಅಂದರೆ ಸಮಾವೇಶಿಸುವ ಶಕ್ತಿ ಬೇಕು. ಇದರಿಂದ ಇನ್ನೊಬ್ಬರ ಸಂಸ್ಕಾರ ಅವಶ್ಯವಾಗಿ ಶೀತಲವಾಗುವುದು. ಇಲ್ಲಿ ಬಾಬಾ ಏನು ಹೇಳ್ತಾರೆ? ಹೊಂದಿಕೊಂಡು ಹೋದಷ್ಟು ಅವರೂ ಶೀತಲ ಶಾಂತ ಆಗಿಬಿಡ್ತಾರೆ.
ಸದಾ ಒಬ್ಬರಿನ್ನೊಬ್ಬರಲ್ಲಿ ಸ್ನೇಹದ ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬನ್ನಿ. ಗುಣಗ್ರಾಹಿಯಾಗಿ, ಆಗ ಏಕತೆ ಕಾಯಂ ಆಗಿರಲು ಸಾಧ್ಯ. ಅಂದರೆ ಅದರಲ್ಲಿರೋ ಒಳ್ಳೆ ಗುಣಗಳನ್ನ ನೋಡ್ತಾ ಇರಬೇಕು, ಕೆಟ್ಟ ಗುಣಗಳನ್ನ ನೋಡಕ್ಕೆ ಹೋಗಬಾರ್ದು. ನಿಮ್ಮ ಸಂಘಟನೆಯ ಶುಭ ಭಾವನೆ ಅನೇಕ ಆತ್ಮರಿಗೆ ಶುಭ ಭಾವನೆಯ ಫಲ ಕೊಡಿಸುವುದಕ್ಕೆ ನಿಮಿತ್ತವಾಗುತ್ತದೆ. ಅವರಿಗೆ ಹೊಸ ದಾರಿ ಸಿಗುವುದು. ಅಂದರೆ ಈ ಥರ ಸಂಘಟನೆಯಲ್ಲಿದ್ದು ನಾವು ಸೇವೆಯಲ್ಲಿ ಮುಂದುವರೆದಾಗ ಎಷ್ಟೋ ಆತ್ಮಗಳಿಗೆ ಫಲ ಸಿಗ್ತದೆ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.